ನಮಸ್ಕಾರ, ಪಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಕಾಶ್ ರಾಜ್ಪೂತ್. ಪ್ರತಿ ವರ್ಷದಂತೆ ಈ ವರ್ಷ ವಿಜಯಪುರ ನಗರದಲ್ಲಿ ಶ್ರೀರಾಮನವಮಿ ನಿಮಿತ್ತ ಭವ್ಯ ಶೋಭಾಯಾತ್ರೆ ಜರುಗುವುದು. ಈ ವರ್ಷ ದಶಮಾನೋತ್ಸವದ ಅಂಗವಾಗಿ ವಿಶೇಷವಾಗಿ ಆಚರಿಸಲಾಗುವುದು. ನಗರದ ವಿವಿಧ ಪ್ರಮುಖ ಬೀದಿಗಳ ಮುಖಾಂತರ ಶೋಭಾಯಾತ್ರೆ ಜರುಗುವುದು. ಜೊತೆಗೆ ಭರತನಾಟ್ಯ ಕಲಾವಿದರು, ಜನಪದ ಕಲಾವಿದರಿಂದ ವಿಶೇಷ ಪ್ರದರ್ಶನ ಮತ್ತು ಯುವಕರಿಗಾಗಿ ಸಿನಿಮೆಟಿಕ್ ವಿಡಿಯೋ ತಯಾರಿಕೆ ವಿಶೇಷ ಬಹುಮಾನ ನೀಡಲಾಗುವುದು. ಕಾರಣ ಎಲ್ಲ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶೋಭೆ ತರಬೇಕೆಂದು ಉಮೇಶ್ ಬಂದಾಲ್ರವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಸಂಖ್ಯೆಯಲ್ಲಿ ಬಂದು ಈ ಶೋಭಾಯಾತ್ರೆಗೆ ಶೋಭೆಯನ್ನು ತರಬೇಕಂತ ಹೇಳಿ ಈ ಮೂಲಕ ಕೋರ್ತಾ ಇದ್ದೀನಿ. ಈ ಪತ್ರಿಕಾ ಗೋಷ್ಠಿಯನ್ನ ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷರಾದಂಥ ಉಮೇಶ್ ಅಣ್ಣ ವಂದಾಲ್ ಅವರು ನಡೆಸಿಕೊಡ್ತಾರೆ. ಶ್ರೀರಾಮ್ ನಾಳೆ ಬರುವಂತ 29ನೇ ತಾರೀಕು 29/3/2026 ಅಂದ್ರೆ ನಾಳೆ ರವಿವಾರ 4 ಗಂಟೆಗೆ ಸರಿಯಾಗಿ ಭವ್ಯವಾದ ರಾಮನ ಒಂದು ಶೋಭಾಯಾತ್ರೆ ನಡೀತದೆ. ಆ ಕಾರ್ಯಕ್ರಮ 4 ಗಂಟೆಗೆ ಪ್ರಾರಂಭವಾಗಿ ರಾಮ ಮಂದಿರದಿಂದ ಸಿದ್ದೇಶ್ವರ ದೇವಸ್ಥಾನದಿಂದ ಗಾಂಧಿ ವೃತ್ತದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತ, ಅಲ್ಲಿ ಅನ್ನ ಸಂತರ್ಪಣೆ ಇರ್ತದೆ. ಅಲ್ಲಿದ ಮೂಲಕ ಜೋರಾಪುರಪೇಟೆ ಅಂಬಾಭವಾನಿ ದೇವಸ್ಥಾನವರೆಗೆ ಅಲ್ಲಿ ಮುಕ್ತಾಯಗೊಳ್ಳಲಿದೆ. ಆದ ಕಾರಣ ಎಲ್ಲ ತಾಯಂದಿರು, ಎಲ್ಲ ಹಿರಿಯರು, ಎಲ್ಲ ನನ್ನ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಏನಪ್ಪ ವಿಶೇಷ, ಪ್ರತಿ ಬಾರಿ ರಾಮನವಮಿ ಉತ್ಸವ ಹೆಂಗೆ ನಡೀತದೆ ಆದ್ರೆ ಈ ಬಾರಿ 10ನೇ ವರ್ಷದ ಇರೋದ್ರಿಂದ ಸುಮಾರು 4-5 ಸಾವಿರ ಜನ ಹೆಣ್ಣು ಮಕ್ಕಳು ಒಂದೇ ವೇಷಭೂಷೆಯಲ್ಲಿ ಬರ್ತಾರೆ ಮತ್ತು ಬರಬೇಕು. ಮತ್ತು ಎಲ್ಲ ಇವತ್ತು ದೀಕ್ಷಾ ಬಿಷ ಅಂತ ಏನು ಇಂಟರ್ನ್ಯಾಷನಲ್ ಲೆವೆಲ್ ಭರತನಾಟ್ಯಂ ಕಲಾವಿದರು ಅದಾರ, ಅವರದಿಂದ ಒಂದು ರೋಡ್ ಶೋ ಆಗ್ತದೆ. ರೋಡ್ ಶೋ ಅಂದ್ರೆ ಒಂದು ದೊಡ್ಡ ಟ್ರಕ್ ಮ್ಯಾಗ ಅವರು ಒಂದು 10-12 ಪಾಯಿಂಟ್ ಅದ ಎಲ್ಲ ಸರ್ಕಲ್ಗಳಲ್ಲಿ ಅವರ ಭರತನಾಟ್ಯಮ ಪ್ರಸ್ತುತ ಆಗ್ತದೆ. ಮತ್ತು ಎಲ್ಲ ತಾಯಂದರು ಕೋಲಾಟನೂ ಮಾಡ್ತಾರೆ, ಅಲ್ಲಿಗೆ ವಾದ್ಯ ಬರ್ತದೆ. ಮತ್ತು ನಮ್ಮ ಪಂಡ್ರಾಪುರ ವಿಠ್ಠಲನ ಮಾಳ್ಕರಿ ಭಜನೆ ಮಾಡ್ಕೋತ ಅವರು ಬರ್ತಾರೆ. ಸಾಕಷ್ಟು ವಾದ್ಯ ವೃಂದಗಳಿಂದ ಪೂರಿತವಾಗಿ ಬಹಳ ಭವ್ಯವಾದ ಶೋಭಾಯಾತ್ರೆ ಇರ್ತದೆ. ಆದ ಕಾರಣ ವಿಜಯಪುರ ಜನತೆ ಎಲ್ಲರೂ ಬಂದು ಅದ್ರಾಗ ಪಾಲ್ಗೊಳ್ಬೇಕಂತಂದು ವಿನಂತಿಸುತ್ತೇನೆ. ಮತ್ತು ಇದ್ರಾಗ ಈ ಬಾರಿ ವಿಶೇಷ ಏನಪ್ಪಾ ಅಂತಂದ್ರೆ ಸಿನಿಮೆಟಿಕ್ ವಿಡಿಯೋದ ಒಂದು ಸ್ಪರ್ಧೆ ಅದ. ಸಿನಿಮೆಟಿಕ್ ವಿಡಿಯೋಪ್ಪ ಅಂತಂದ್ರೆ ಇವತ್ತು ಎಲ್ಲ ಯುವಕರು ಏನು ಇವು ಆಧುನಿಕ ಮೊಬೈಲ್ಗಳು ಬಂದಾವು ಅದ್ರೊಳಗೆ ಚಿತ್ರೀಕರಣ ಮಾಡ್ತಾರೆ ಅವರು. ಆ ಸಿನಿಮೆಟಿಕ್ ವಿಡಿಯೋಕ್ಕೆ 11,111 ರೂಪಾಯಿ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ 5,555 ರೂಪಾಯಿ, ಅಂದ್ರೆ 111,555 ಇವು 2 ಬಹುಮಾನಗಳ ಇಡಲಾಗಿದೆ. ಅವರೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅದಾವ. ಏನು ನಮ್ಮ ವಿಡಿಯೋ ಮಾಡ್ತಾರಲ್ಲ ಅವ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂದ್ರೆ ಸಿನಿಮೆಟಿಕ್ ವಿಡಿಯೋ ಮಾಡಿ ಅವ್ರು ಯಾರು ಹೆಚ್ಚಿಗೆ ವ್ಯೂ ಆಗ್ತಾವೆ ಅಂದ್ರೆ ಫೇಕ್ ವ್ಯೂ ಇಲ್ಲಾರ್ದೆ ಯಾರು ಹೆಚ್ಚಿಗೆ ವ್ಯೂ ಆಗ್ತಾವೆ ಅವರಿಗೆ ಒಂದು ಇಂತಿಷ್ಟು ಟೈಮ್ ಅದ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅದ. ಮತ್ತು ಅವ್ರು ಕೊಲ್ಯಾಬ್ ಆಗಬೇಕು. ಆ ಒಂದು ಏನು ಪೇಜ್ ಅದ ಅದಕ್ಕೆ ಅವ್ರು ಕೊಲ್ಯಾಬ್ ಆಗಬೇಕು. ಕೊಲ್ಯಾಬ್ ಆಗಿ ಅದರಲ್ಲಿ ಭಾಗವಹಿಸಿದ್ರಪ್ಪ ಅಂದ್ರೆ ಅವ್ರಿಗೆ 2 ಬಹುಮಾನ ನೀಡಲಾಗಿದೆ. ವಿಶೇಷ ಇದೊಂದು ಈ ಬಾರಿ ಇದರಲ್ಲಿ ಸಾಕಷ್ಟು ಜನ ಪಾಲ್ಗೊಳ್ತಾರೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಹಿಂದಕ್ಕೆ ನನ್ನ ಜೊತೆ ಏನು ನಮ್ಮ ಸಂಘಟನೆ ಒಳಗೆ ಇರತಕ್ಕಂಥ ಎಲ್ಲ ನನಗೆ ಇಷ್ಟು ದಿವಸ ಬೆಳೆಸ್ಕೊತ ಬಂದಂಥ ಎಲ್ಲ ನನ್ನ ಕಾರ್ಯಕರ್ತರು, ನಮ್ಮ ಹಿರಿಯರ ಎಲ್ಲ ಹಿಂದೂ ನಾಯಕರು ಇರ್ಬೋದು, ಇವತ್ತು ಎಲ್ಲ ಕಾರ್ಯಕರ್ತರು ಇರ್ಬೋದು, ಅವರಿಲ್ಲ, ಅವ್ರ ಜೊತೆ ಕೆಲವೊಂದು ನಮ್ಮ ಗೆಳೆಯರಿಲ್ಲ, ಆದ್ರೆ ಅವ್ರ ಬದಲಿಗೆ ಅವ್ರ ಮಕ್ಕಳು ಅವರೆಲ್ಲ ಇಡೀ ಕುಟುಂಬದ ಜೊತೆ ನಮ್ಮ ಈ ಒಂದು ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತದೆ. ಅದಕ್ಕೆ ಮತ್ತು ಇನ್ನೂ ಹೆಚ್ಚಿನ ವಿಜೃಂಭಣೆ ತಾವೆಲ್ಲರೂ ಬಂದು ಭಾಗವಹಿಸಿ ಮನೆಯಾಗ ಯಾರು ಕುಂಡ್ರಲಾರ್ದೆ ಒಂದು ಏನು ಸಾಂಸ್ಕೃತಿಕವಾಗಿ ಇದೊಂದು ಏನು ಭವ್ಯ ಶೋಭಾಯಾತ್ರೆ ಅದ, ಇದು ಬಿಜಾಪುರದ ಹಬ್ಬವಾಗಿ ಬದಲಾಗ್ತಾ ಇದೆ ಬರ್ತಾ. ಯಾಕಂದ್ರೆ ಅಷ್ಟೊಂದು ವಿಜೃಂಭಣೆ ಅದ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಅದೇ ಕೇಳ್ತಿರ್ತಾರೆ, ಯಾವಾಗ ಅದರಿ ರಾಮನವಮಿ ಉತ್ಸವ ಅಂತಂದು. ಅದಕ್ಕೆ ಎಲ್ಲರಿಗೂ ನಾನು ಹೇಳ್ತೀನಿ, ನಾಳೆ ರವಿವಾರ ದಿವಸ 4 ಗಂಟೆಗೆ ರಾಮ ಮಂದಿರದಿಂದ ಪ್ರಾರಂಭವಾಗ್ತದೆ. ಆದ ಕಾರಣ ಎಲ್ಲರೂ ಅದರಲ್ಲಿ ಭಾಗವಹಿಸ್ಬೇಕಂತ ನನ್ನ ವಿನಂತಿ ಅದು. ಸರ್, ಈಗ ವಿಡಿಯೋ ಕಂಟೆಂಟ್ ಯಾವ್ದು ಬೇಕು ಸರ್? ಧಾರ್ಮಿಕವಾಗಿರ್ಬೇಕು ಏನು ಸಿನಿಮೆಟಿಕ್ ವಿಡಿಯೋ ಎಲ್ಲ ಕಂಟೆಂಟ್ ಧಾರ್ಮಿಕವಾಗಿ ಏನ್ ಮಾಡ್ತಾರಲ್ಲ. ಈಗ ನಾನು ನೋಡ್ತಿರ್ತೀವಿ ಕೆಲವೊಂದು ಗಣಪತಿ ಒಳಗದು ಎಲ್ಲ ಬಹಳಷ್ಟು ಕಲೆ ಅದ ಹುಡುಗರಲ್ಲಿ, ಎಲ್ಲ ಯುವಕರಲ್ಲಿ. ಇಷ್ಟು ಸಣ್ಣ ಹುಡುಗರು ಬಹಳ ಅದ್ಭುತವಾಗಿ ಅವ್ರಿಗೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಏನು ಇವತ್ತು ಅವರು ಪ್ರೋತ್ಸಾಹ ಕೊಡ್ಬೇಕಲ್ಲ ಆ ಮಕ್ಕಳಿಗೆ,
ಯಾಕೆ ಸಾಕಷ್ಟು ಜನ ಇಷ್ಟೊಂದು ಒಳ್ಳೆ ವಿಡಿಯೋ ಮಾಡ್ತಾರಲ್ಲ ಅದನ್ನ ನೋಡಿದ್ರೆ ಮನಸ್ಸು ಮುಟ್ಟಬೇಕು. ಧಾರ್ಮಿಕವಾಗಿ ಇವತ್ತು ಭವ್ಯ ಶೋಭಾಯಾತ್ರೆ ಯಾವ ತರ ನಾವು ತಗೋಬೇಕಪ್ಪ, ಯಾವ ತರ ಪ್ರೆಸೆಂಟೇಶನ್ ಮಾಡ್ಬೇಕು ಅಂತ ಅನ್ನೋದು ಒಂದು ಬಹಳ ಕಲೆ ಇರ್ತದ ಮಕ್ಕಳಲ್ಲಿ. ಅವ್ರಿಗೆ ಪ್ರೋತ್ಸಾಹ ಕೊಡೋ ನಿಟ್ಟಿನಲ್ಲಿ ಆ ಬಹುಮಾನ ಇಡ್ಲಾಗಿದೆ. ಈಗ ನಮ್ಮ ಪೇಜಿಗೆ ಯಾರು ಕೊಲೆಬ್ ಆಗ್ತಾರ ಅದ್ರದ್ದು ಈ ಮೆರವಣಿಗೆ ಮುಗಿದ ತಕ್ಷಣ ಮರುದಿವ್ಸ ಬೆಳಿಗ್ಗೆ ಇಂತಿಷ್ಟು ಟೈಮ್ ಅಂತ ಇದಾರೆ. ಅದ್ರ ಟರ್ಮ್ಸ್ ಅಂಡ್ ಕಂಡೀಷನ್ ಅದಾವ. ನೀವು ನಮ್ಮ ಪೇಜ್ ಒಳಗೆ ನೀವು ಮಾಡಿದ್ರೆ ಬ್ಯಾನರ್ ಒಳಗೂ ಹಾಕ್ಯದ, ಅದ್ರಾಗ ಪೇಜ್ ಒಳಗೂ ಇರ್ತದ. ಅದು ಟರ್ಮ್ಸ್ ಅಂಡ್ ಕಂಡೀಷನ್ ಇರ್ತಾವ. ಆ ಕಂಡೀಷನ್ ಅಪ್ಲೈ ಇರ್ತದೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಾರೆ. ಪ್ರತಿ ವರ್ಷನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ. ಈ ವರ್ಷ 10ನೇ ವರ್ಷ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಸೇರ್ತಾರೆ. ರಾಜಕಾರಣಿಗಳಂದ್ರ ಇವತ್ತು ನಮ್ಮ ಪಕ್ಷ ಇಚ್ಛೆ ಅನ್ನೋಕಿನ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದಾಗ ಹಿಂದೂಗಳು ಇರ್ತಾರ. ಹಿಂದೂಗಳು ಅನ್ನೋರು ಯಾರಿಗೂ ಪಕ್ಷ ಸಂಬಂಧ ಇಲ್ಲ, ಅವ್ರೆಲ್ಲಾರು ಬಂದು ಭಾಗವಹಿಸ್ಬೇಕು. ವಿಶೇಷ ಕಳೆದ ಬಾರಿ ಎಲ್ಲರೂ ಬರ್ತಾರೆ. MP ಅವರದ್ದು ಬಂದಿದ್ರು, ಹೋದ್ ಸಾರಿ MLC ಮಾಜಿ MLC ಅವ್ರು ಬಂದಿದ್ರು. ಈ ಸರಿನೂ ಎಲ್ಲ ಬರೋ ನಿರೀಕ್ಷೆ ಅದ. ಯಾರ್ಯಾರು ಬರ್ತಾರ. ಇವತ್ತು ಚುನಾವಣೆನೂ ಇರೋದ್ರಿಂದ ಪಕ್ಕದ ಜಿಲ್ಲೆಯಲ್ಲಿ ಅದಕ್ಕೆ ಗುಡಿದ್ರೆ ಅವರು ಬರ್ತಾರೆ. ಎಲ್ಲರಿಗೆ ಆಮಂತ್ರಣ ಕೊಟ್ಟಿರ್ತೀವಿ. ಸ್ಟೇಜ್ ಕಾರ್ಯಕ್ರಮ ಇಲ್ಲ, ಓನ್ಲಿ ಶೋಭಾಯಾತ್ರೆ, ರೋಡ್ ಶೋ 4 ಗಂಟೆಗೆ. ನಾಳೆ ರವಿವಾರ 4 ಗಂಟೆಗೆ ರಾಮ ಮಂದಿರದಿಂದ ಸಿದ್ದೇಶ್ವರ ದೇವಸ್ಥಾನ ಮೂಲಕ ಗಾಂಧಿ ವೃತ್ತದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ವೃತ್ತ, ಅಲ್ಲಿಂದ ಜೋರಾಪುರಪೇಟೆ ಅಂಬಾಭವಾನಿ ದೇವಸ್ಥಾನ ಅಲ್ಲಿ ಮುಕ್ತಾಯ ಆಗ್ತದೆ. ಮತ್ತ ಛತ್ರಪತಿ ಶಿವಾಜಿ ಸರ್ಕಲ್ನಾಗ ಅನ್ನ ಸಂತರ್ಪಣೆ ಕೂಡ ಇರ್ತದೆ. ಪ್ರತಿ ವರ್ಷನೂ ಇರ್ತದೆ. ಈ ವರ್ಷನೂ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಯುವಕರು ಬರೋದ್ರಿಂದ ಮತ್ತ ನಾವು ಪ್ರತಿ ವರ್ಷ ಅನ್ನೋದಲ್ಲ ಆ ಸಂತೋಬಾ ದೇವಸ್ಥಾನದಲ್ಲಿ ಮಾಡ್ತಿದ್ವಿ ಶಾವ್ನಗರ. ಈ ಸರಿ ಅನ್ನೋದಲ್ಲ ಛತ್ರಪತಿ ಶಿವಾಜಿ ಮಹಾರಾಜ್ ಸರ್ಕಲ್ನಾಗ ಮಾಡೋದು. ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಟೀಮ್ ಅದಾರೆ. ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಕಮಾನ್ ಖಾನ್ ಬಜಾರದ ಎಲ್ಲ ಕಾರ್ಯಕರ್ತರು ಅವ್ರಿವ್ರು ಅನ್ನೋದೇ ಅದ್ರಾಗ ಎಲ್ಲರೂ ಭಾಗವಹಿಸ್ತಾರೆ. ಅವರು ಒಂದ್ 5-6 ಟೀಮ್ ಕೂಡ ಅನ್ನ ಸಂತರ್ಪಣೆ ಮಾಡಿಸಿರ್ತಾರೆ. ಪ್ರತಿ ವರ್ಷ ಅವ್ರು ಸೇವೆ ಮಾಡ್ತಾರೆ. ಮತ್ತೆ ಶರಬತ್ ಹಂಚ್ತಿರ್ತಾರೆ. ನಮ್ಮ ಸಾರವಾಡ ನಮ್ಮ ವಿಜು ಸಾರವಾಡ ಅವ್ರ ಮಗ ಅವರು ಎಲ್ಲ ಟೀಮ್ ಶರಬತ್ ಅದು ಹಂಚ್ತಿರ್ತಾರೆ. ಅವ್ರು ವಿಶೇಷ ಏನದ ಸರ್? 10ನೇ ವರ್ಷ ಇರೋದ್ರಿಂದ ಈ ಸರ ಪ್ರತಿ ವರ್ಷನೂ ನಾವು 12 ಅಡಿ ಎತ್ತರ ನಮ್ಮ ಏನ್ ಮೂರ್ತಿ ಅದ, ರಾಮನ ಮೂರ್ತಿ, ಭವ್ಯವಾದ ರಾಮನ ಮೂರ್ತಿಯನ್ನು ಇರ್ತದೆ. ಈ ಸರ 10ನೇ ವರ್ಷ ಇರೋದ್ರಿಂದ ವಿಶೇಷ. ಇವತ್ತು ಈ ಸರ ಇದರಲ್ಲಿ ಒಂದು 4-5 ಸಾವಿರ ಜನ ಹೆಣ್ಮಕ್ಳು ಒಂದೇ ವೇಷದಲ್ಲಿ ಅಂದ್ರೆ ಭಗವಾ ಸೀರೆ ಉಟ್ಕೊಂಡು ಅದ್ರಲ್ಲಿ ಭಾಗವಹಿಸ್ತಾರೆ. ಭರತನಾಟ್ಯಂ ಇರ್ಬೋದು, ಇವತ್ತು ಸಾಂಸ್ಕೃತಿಕ ಭಜನಾ ಇರ್ಬೋದು, ಇವತ್ತು ಸಂತರ ಇವತ್ತು ಮಾಳ್ಕರಿ, ಇವತ್ತೇನು ಪಂಡ್ರಾಪುರ ವಿಠಲನ ಭಕ್ತರದಾರ ನಮ್ಮ ಇವರು ರಾಮಭಟ್ ಜೋಶಿ ಅವರ ಒಂದು ಬಳಗದ, ಅವ್ರೆಲ್ಲರೂ ಅದ್ರಲ್ಲಿ ಭಾಗವಹಿಸ್ತಾರೆ. ಅವ್ರು DJ ಅಂತೂ ಇರ್ತಾವ. ಯುವಕರಿಗೆ ಅದು DJ ಇರುದೇ. ಅದು ಹೆಣ್ಮಕ್ಳ ಭಕ್ತಿಗೆ ಆ DJ ಒಳಗೂ ಕೂಡ ರಾಮನ ಹಾಡ ಬಿಟ್ರೆ ಯಾವ ಹಾಡ ಹಚ್ಚೋದಿಲ್ಲ. ಮತ್ತೆ ಯಾವ ಯುವಕರಿಗೆ ನಾವು ವಿನಂತಿ ಮಾಡ್ಕೋತೀನಿ, ಯಾರು ಮದ್ಯಪಾನ, ಯಾಕಂದ್ರೆ ಎಲ್ಲರೂ ತಮ್ಮ ಕುಟುಂಬ ಸಮೇತ ಬರ್ಲಕ್ಕ ನಾ ಆಮಂತ್ರಣ ಕೊಟ್ಟಿರ್ತೀನಿ ಮತ್ತು ಬಂದಿರ್ತಾರ. ಅದಕ್ಕೆ ಯಾವುದೇ ಮದ್ಯಪಾನ ಬರಬಾರ್ದಂತ ಯುವಕರಲ್ಲಿ ನಾನು ವಿನಂತಿ ಮಾಡ್ತೀನಿ. ಮದ್ಯಪಾನ ಮಾಡಿ ಬಂದವರಿಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಎಲ್ಲರೂ ಸಹಕರಿಸ್ರಿ. ಜೈ ಶ್ರೀರಾಮ್.